ಎಲ್ಲರಿಗೂ ನಮಸ್ಕಾರ. RCB ಎಲ್ಲ ಕನ್ನಡಿಗರ ನಿರೀಕ್ಷೆಯಂತೆ IPL 2025ರ ಫೈನಲ್ ಪ್ರವೇಶವನ್ನು ಪಡ್ಕೊಂಡಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ವಿಭಾಗಗಳಲ್ಲೂ ಮೇಲುಗೈಯನ್ನು RCB ಈ ದಿನ ಸಾಧಿಸಿತು. PBKs ವಿರುದ್ಧ ನಡೆದಂಥ ಪಂದ್ಯದಲ್ಲಿ ಟಾಸ್ ಗೆದ್ದು ಅರ್ಧ ಪಂದ್ಯವನ್ನು ಮುಂಚೆನೇ ಗೆದ್ದುಕೊಂಡ್ರು. ಯಾಕಂದರೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಬಂದಿದ್ದರು. PBKಸನ್ನು ಕಟ್ ಹಾಕುವ ಪ್ಲಾನ್ ಏನಿತ್ತು, ಆ ಪ್ಲ್ಯಾನ್ ಪ್ರಕಾರ 101 ಓಟಗಳಿಗೆ PBKಸನ್ನು ಕಟ್ ಹಾಕಿದ್ರು. RCBಯ ಎಲ್ಲ ಬೌಲರ್ಗಳು, ಭುವನೇಶ್ವರ್ ಕುಮಾರ್ ಹೊಸ ಚೆಂಡಿನಲ್ಲಿ ಅತ್ಯದ್ಭುತವಾದಂಥ ಸ್ವಿಂಗ್ ಮೂಲಕವಾಗಿ PBKಸನ್ನು ಕಟ್ ಹಾಕಿದ್ರು. ಹ್ಯಾಸಲ್ವುಡ್, ಹಾಗೆ ಯಶ್ ದಯಾಲ್, ಸುಯಾಶ್ ಶರ್ಮಾ, ಶೆಫರ್ಡ್, ಎಲ್ಲ ಬೌಲರ್ಗಳು, RCBಯ ಎಲ್ಲ ಬೌಲರ್ಗಳು ತಮ್ಮ ಒಂದು ಕರಾರುವಕ್ಕಾದಂತಹ ಬೌಲಿಂಗ್ ಮುಖಾಂತರವಾಗಿ PBKಸನ್ನು ಮೇಲೇಳದಂತೆ ಒತ್ತಡಕ್ಕೆ ಸಿಲುಕುವಂತೆ ಮಾಡಿದರು. ಈ ಕಾರಣಕ್ಕಾಗಿ PBKs ಕೇವಲ 101 ಓಟಗಳನ್ನು ಗಳಿಸಿ ತರಗೆಲೆಯಂತೆ ತನ್ನೆಲ್ಲ ಹುದ್ದರಿಗಳನ್ನು ಕಳ್ಕೊಳ್ತು. ಸುಲಭದ ಮೊತ್ತ ಆದರೂ ಕೂಡ 101ರ ಗಡಿಯನ್ನು ದಾಟಬೇಕಾಗಿತ್ತು. ಫಿಲ್ ಸಾಲ್ಟ್ ಮತ್ತು ಕೊಹ್ಲಿ RCBಯ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಬಂದು PBKs ಬೌಲರ್ಗಳನ್ನು ಲೀಲಾಜಾಲವಾಗಿ ಎದುರಿಸಿದರು. ಫಿಲ್ ಸಾಲ್ಟ್ 56 ಓಟಗಳನ್ನು ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಕೊಹ್ಲಿ ಮತ್ತು ಮಯಾಂಕ್ ಅಗರ್ವಾಲ್ ಇಬ್ಬರು ಔಟ್ ಆದರೂ ಕೂಡ ನಾಯಕನಾಗಿ ಬಂದಂತಹ ಪಟಿದಾರ್ ಸಿಕ್ಸರ್ ಸಿಡಿಸುವುದರ ಮುಖಾಂತರವಾಗಿ RCBಯ ಗೆಲುವಿನ ಒಂದು ಹೊಡೆತವನ್ನು ಹೊಡೆದರು. ತನ್ಮೂಲಕ RCB ಫೈನಲನ್ನು ಪ್ರವೇಶ ಮಾಡಿದೆ. ಇನ್ನು ಕೇವಲ ಒಂದು ಪಂದ್ಯ ಮಾತ್ರ ಉಳ್ಕೊಂಡಿದೆ. ಯಾವ ವಿಶೇಷ ಅಸ್ತ್ರಗಳಿದಾವೋ ಆ ವಿಶೇಷ ಅಸ್ತ್ರಗಳನ್ನು ಫೈನಲ್ನಲ್ಲಿ ಪ್ರಯೋಗ ಮಾಡಬೇಕಾಗಿದೆ. 3 ಬಾರಿ ಫೈನಲ್ ಪಂದ್ಯಾಟಗಳನ್ನು ಸೋತಿರ್ತಕ್ಕಂಥ RCB ಆ ಸೋಲಿನ ಪಾಠವನ್ನು ಕಲ್ತ್ಕೊಂಡಿದೆ ಅಂಥೇಳಿ ಭಾವಿಸ್ಕೊಳ್ತೇವೆ. ಹಾಗಾಗಿ ಈ ಸಾರಿ 4ನೇ ಬಾರಿ ಅದೃಷ್ಟ RCBಯ ಕಡೆ ಇದೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಆ ನಂಬಿಕೆ ಹುಸಿಯಾಗೋದಿಲ್ಲ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಈ ಸಾರಿ RCBಯ ಗೆಲುವು ಖಚಿತ. ಈ ಸಲ ಕಪ್ ನಮ್ಮದೇ. ಧನ್ಯವಾದಗಳು. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.